ನಮಸ್ಕಾರ. ನಾನು ಶಂಕರ ಹೆಗಡೆ, ಜ್ಯೋತಿಷಿ. ಉಚಿತ ಮತ್ತು ಸುಲಭವಾಗಿ ಜ್ಯೋತಿಷ ಕಲಿಯಿರಿ ಭಾಗ 6ಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತು ನಾವು ಯಾವ ಮನೆಯಿಂದ ಏನೇನೆಲ್ಲ ಕಲಿಯಬಹುದು ಹೇಳೋದನ್ನು ಸ್ವಲ್ಪ ಕ್ವಿಕ್ಕಾಗಿ ನೋಡೋಣ. ಬಟ್ ಇದನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ಬಿಡ್ಬೇಡಿ. ಯಾಕೆಂತಂದರೆ ಭಾವಾತ್ ಭಾವ ಎಲ್ಲ ಬರುತ್ತೆ. ಅದೆಲ್ಲ ಸ್ವಲ್ಪ ಮೆಡಿಕೋರ್ ಲೆವೆಲ್ ಮಾಧ್ಯಮಿಕ ತರಗತಿಗಳಲ್ಲಿ ಡಿಸ್ಕಸ್ ಮಾಡೋಣ. ಒಂದನೇ ಮನೆ ಅಥವಾ ಲಗ್ನ, ಇಂಗ್ಲೀಷ್ನಲ್ಲಿ ಅಸೆಂಡೆಂಟ್ ಅಂತ ಬರುತ್ತಲ್ವಾ, ಇದಕ್ಕೆ ಲಗ್ನ ಅಥವಾ ತನುಭಾವ ಅಂತ ಕರೀತಾರೆ. ಸಾಮಾನ್ಯವಾಗಿ ಇದರಿಂದ ನೋಡುವಂಥದ್ದು ದೇಹ. ತನು ಅಂತಂದರೆ ದೇಹ ಅಂತಲೇ. ದೇಹದ ಆಕಾರ, ನೋಟ, ರೂಪ ಒಂದು ಹಂತಕ್ಕೆ, ಮತ್ತು ತಲೆಯ ಭಾಗವನ್ನು ಮೊದಲನೇ ಭಾಗದಿಂದ ಇನ್ ಜನರಲ್ ನಾವು ನೋಡ್ತೇವೆ. ಎರಡನೇ ಭಾವವನ್ನು ಸಾಮಾನ್ಯವಾಗಿ ಧನಸ್ಥಾನ ಅಥವಾ ಕುಟುಂಬ ಸ್ಥಾನ ಅಂತ ಕರೀತೇವೆ. ಬಹಳ ಮುಖ್ಯವಾಗಿ ಎರಡನೇ ಮನೆಯಿಂದ ನಾವು ನೋಡುವಂಥದ್ದು ಹಣಕಾಸಿನ ಸ್ಥಿತಿ, ಮುಖಕ್ಕೆ ಸಂಬಂಧಿಸಿದಂಥ ಭಾಗಗಳು, ಅಂಗಾಂಗಗಳಿಗೆ ಸಂಬಂಧಿಸಿದಂತೆ ಕುಟುಂಬ ಸ್ಥಾನ, ಕುಟುಂಬದ ವಿಚಾರಗಳನ್ನು ಎರಡನೇ ಮನೆಯಿಂದ ನೋಡಬೇಕಾಗತ್ತೆ. ಮಾತು, ಕಣ್ಣುಗಳು, ಮೂಗು, ಹಲ್ಲು ಇವೆಲ್ಲ ಇಲ್ಲೇ ಕವರ್ ಆಗುವಂಥದ್ದು. ಹಣೆ, ಅರ್ಥ ಆಯ್ತಾ? ಹೀಗೆ ಆಮೇಲೆ ಬರುತ್ತೆ ನಾವು ಎರಡನೇ ಮನೆಯಿಂದ ಬಲಗಣ್ಣನ್ನು ನೋಡುವಂಥದ್ದು, 12ನೇ ಮನೆಯಿಂದ ಎಡಗಣ್ಣು ನೋಡುವಂಥದ್ದು. ಆಮೇಲೆ ಒಂದು ಸ್ವಲ್ಪ ಮಾಧ್ಯಮಿಕ ಅಥವಾ ಅಡ್ವಾನ್ಸ್ಡ್ ಲೆವೆಲ್ಗೆ ಹೋದಾಗ ಡಿಸ್ಕಸ್ ಮಾಡೋಣ. ಇನ್ನು ಮೂರನೇ ಸ್ಥಾನ ಅಥವಾ ಮೂರನೇ ಭಾವ, ಬಂಧುಸ್ಥಾನ ಅಥವಾ ಭ್ರಾತೃಸ್ಥಾನ ಅಂತ ಫೇಮಸ್ ಇದು. ಇದರಿಂದ ಒಡಹುಟ್ಟಿದವರು, ವಿಶೇಷವಾಗಿ ಯಂಗರ್ ಸಿಬ್ಲಿಂಗ್ಸ್ ಅಂದರೆ ಚಿಕ್ಕ ಒಡ ಹುಟ್ಟಿದವರ ತಮ್ಮ ಅಥವಾ ತಂಗಿಯನ್ನು ನೋಡುವಂಥದ್ದು. ಸ್ಪೋರ್ಟ್ಸಿಗೆ ಭಾಳ ಇಂಪಾರ್ಟೆಂಟ್ ಸ್ಥಾನ ಇದು. ಸ್ಪೋರ್ಟ್ಸಲ್ಲಿ ಮೇಲೆ ಬರ್ತಾರೋ ಇಲ್ವೋ ಅದನ್ನೆಲ್ಲ ನೋಡುವಂಥದ್ದು. ತೋಳುಗಳು, ಆಮೇಲೆ ಕಮ್ಯುನಿಕೇಷನ್, ಸಂವಹನ. ಆಮೇಲೆ ಬರುತ್ತೆ 8ನೇ ಮನೆಯಿಂದ, ಮತ್ತೆ ಇದು 8ನೇ ಮನೆ ಆಗುತ್ತೆ. 8ನೇ ಮನೆಯನ್ನು ನೀವು ಲಗ್ನ ಮಾಡ್ಕೊಂಡು ನೋಡಿದ್ರೆ 3ನೇ ಮನೆ, 8ನೇ ಮನೆಯಲ್ಲಿ 8ನೇ ಮನೆ ಆಗುತ್ತೆ. ಭಾವಾತ್ ಭಾವ ಅಂತ ಕರಿತೀವಿ ನಾವು ಇದನ್ನು. ಸೊ ಸಾವಿಗೆ ಕೂಡ 3ನೇ ಮನೆ ಒಂದು ರೀತಿಯಲ್ಲಿ ಕಾರಣವೇ. ಬಟ್ ಅದನ್ನೆಲ್ಲ ಈಗ ಡಿಸ್ಕಸ್ ಮಾಡೋದು ಬೇಡ. ಇಷ್ಟನ್ನು ಇಟ್ಕೊಳ್ಳಿ. ಸ್ವಲ್ಪ ಹೇಳಿದ್ರೆ ನೆನಪಿರುತ್ತೆ. ಒಮ್ಮೆಲೆ ಮಾತಾಡ್ತಾ ಹೋಗ್ಬಿಟ್ರೆ ಒಂದೊಂದು ಭಾವಕ್ಕೂ ಪೇಜ್ಗಟ್ಟಲೆ ಕೊಡಲಿಕ್ಕಾಗತ್ತೆ. ಅದು ತುಂಬ ನೆನಪಿಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಅಷ್ಟೇ ಕೊಡ್ತಿದ್ದೀನಿ. ಮುಖ್ಯವಾದಂಥ ವಿಚಾರಗಳನ್ನು ನೀವು ಈ ಚಾರ್ಟ್ಸ್ಗಳನ್ನು ಒಂದು 10 ಸಲ ಬರೆದುಬಿಟ್ಟು ಆಮೇಲೆ ಯಾವುದಾದ್ರು ಒಂದು ಜಾತಕವನ್ನು ನೋಡಿ ಅದೆಲ್ಲ ಬರೆಯೋದನ್ನು ರೂಢಿ ಮಾಡಿಕೊಡಿ. ಇನ್ನು 4ನೇ ಭಾವ ಅಥವಾ 4ನೇ ಸ್ಥಾನ, ಇದಕ್ಕೆ ಮಾತೃಸ್ಥಾನ ಮತ್ತು ಸುಖಸ್ಥಾನ ಅಂತ ಸಾಮಾನ್ಯವಾಗಿ ಕರೆಯುವಂಥದ್ದು. ಸಾಮಾನ್ಯ ಸಂತೋಷ, ಜನರಲ್ ಹ್ಯಾಪಿನೆಸ್. ತಾಯಿ ಬಹಳ ಮುಖ್ಯವಾದಂಥದ್ದು. ವಾಹನಗಳು, ವೆಹಿಕಲ್ಸ್. ಹಾರ್ಟು, ಹೃದಯ. ಇಲ್ಲಿ ಹಾರ್ಟಲ್ಲಿ ಎಲ್ಲ ಬರುತ್ತೆ. ಇಮೋಷ್ನಲ್ ಹಾರ್ಟ್ ಅಂತ ಕರಿತೀವಿ ನಾವು, ಅಂದರೆ ಒಳಗಡೆ ಇರುವಂಥ ಫೀಲಿಂಗ್ಸ್ಗಳನ್ನು ಕೂಡ ನೋಡುವಂಥದ್ದು. ಹಾರ್ಟ್ ಆಸ್ ಅನ್ ಆರ್ಗ್ಯಾನ್, ಹೃದಯ ಹೇಗಿದೆ ಅಂತ ನೋಡುವಂಥದ್ದು ಕೂಡ. ಆಮೇಲೆ 4ನೇ ಮನೆ ಬಹಳ ಮುಖ್ಯವಾಗಿ ಚರಾಸ್ತಿಗೆ, ಅಂದರೆ ಸೈಟು, ಮನೆ, ನಿಮ್ಮ ಸ್ವಂತದಾದಂಥ ಆಫೀಸು, ಫ್ಯಾಕ್ಟ್ರಿ ಇವುಗಳನ್ನು ನೋಡಲಿಕ್ಕೆ ಬರುವಂಥದ್ದು. ಭಾಳ ಮುಖ್ಯವಾದಂಥ ಮನೆ ಇದೆ. ಯಾಕಂದರೆ ಜನರಲ್ ಹ್ಯಾಪಿನೆಸ್ಸನ್ನು 4ನೇ ಮನೆಯಿಂದ ನೋಡೋದ್ರಿಂದ ನಾವು ಈ 4ನೇ ಮನೆಯ ಕವರೇಜನ್ನು ಭಾಳ ದೊಡ್ಡದೊಂದು ತೊಗೊಳ್ತೇವೆ. ಆಮೇಲೆ ನೋಡೋಣ. ಇನ್ನು 5ನೇ ಮನೆ ಅಥವಾ 5ನೇ ಭಾವ, ಇದಕ್ಕೆ ಪುತ್ರಸ್ಥಾನ ಅಂತ ಕರೀತಾರೆ. ಅಂದರೆ ಸಂತಾನ, ಮಕ್ಕಳು, ಅದನ್ನು ನೋಡುವಂಥದ್ದು. ಸಾಮಾನ್ಯ 10ನೇ ಕ್ಲಾಸ್ನವರೆಗಿರೋ ಎಜುಕೇಷನನ್ನು 4ನೇ ಮನೆಯಿಂದನೂ ನೋಡ್ಬೋದು. ಯಾಕಂದರೆ ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಹಾಗಾಗಿ ಜನನಿ ಮತ್ತು ಜನ್ಮಭೂಮಿ ಎರಡೂ ಕೂಡ 4ನೇ ಮನೆಯೇ ಆಗುತ್ತೆ. ಜನ್ಮಭೂಮಿ ಅಂದರೆ ದೇಶನೂ ಹೌದು, ಸ್ವಂತ ದೇಶ.
ಇಲ್ಲಿ 5ನೇ ಮನೆ ಬಗ್ಗೆ ಈಗ ನೋಡಿದರೆ ಸಂತಾನದ ವಿಚಾರ, ಹೊಟ್ಟೆ, ಶಿಕ್ಷಣ, ಪೂರ್ವ ಪುಣ್ಯ ಸ್ಥಾನ ಅಂತ ಕೂಡ ಕರೀತಾರೆ. ಪೂರ್ವಜನ್ಮದ ಪುಣ್ಯಗಳು. ಅವಯವಗಳಲ್ಲಿ ಹೊಟ್ಟೆಯನ್ನು ಮುಖ್ಯವಾಗಿ ತಗೊಳ್ಳೋಣ. ಅದರಲ್ಲೂ ಅಪ್ಪರ್ ಅಬ್ಡಮನ್ ಅಂತ ನಾವೇನು ಕರಿತೇವೆ, ಆ ಜಾಗವನ್ನು 5ನೇ ಮನೆಯಿಂದ. ಶಿಕ್ಷಣ ಈಗಿನ ಕಾಲಕ್ಕೆ ಬಹಳ ಮುಖ್ಯ. ಪೂರ್ವ ಪುಣ್ಯ, ಶಿಕ್ಷಣ, ಮಂತ್ರಸಿದ್ಧಿಗೆ ಕೂಡ 5ನೇ ಮನೆಯನ್ನು 8ನೇ ಮನೆಯನ್ನು ಸೇರಿಸ್ಕೊಂಡು ನೋಡಬೇಕಾಗತ್ತೆ. ಅದು ಮಾಧ್ಯಮಿಕ ಹಂತಕ್ಕೆ ಬರುತ್ತೆ, ಅದು ಮುಂದೆ ನೋಡೋಣ. ಇನ್ನು 6ನೇ ಮನೆ, ಇದು ಒಂದು ನೆಗೆಟಿವ್ ಸ್ಥಾನ. ಯಾಕೆಂದರೆ ಇದರಿಂದ ಹೆಚ್ಚು ನೋಡುವಂಥದ್ದು ನಾವು ನೆಗೆಟಿವ್ ವಿಚಾರಗಳನ್ನೇ. ಇದಕ್ಕೆ ರಿಪುಸ್ಥಾನ ಅಥವಾ ಶತ್ರುಸ್ಥಾನ ಅಂತ ಕರೀತಾರೆ. ಹಾಗಾಗಿ ನಿಮ್ಮ ಶತ್ರುಗಳು ಯಾರು, ಅವ್ರು ಏನು ಮಾಡ್ತಿದ್ದಾರೆ, ಅವರ ನಿಮ್ಮ ತಗಾದೆ ಏನಾದ್ರು ಇದ್ದರೆ ಯಾರಿಗೆ ಗೆಲುವು, ಅದನ್ನೆಲ್ಲ ನೋಡಲಿಕ್ಕೆ ಈಗಿನ ಕಾಲಕ್ಕೆ ಬಹಳ ಮುಖ್ಯ. ಸಾಲದ ಸ್ಥಾನ ಇದು. ಸಾಲ ಸಿಗತ್ತಾ ಇಲ್ವೋ, ಸಾಲ ಇದೆಯೋ, ತೀರ್ಸೋಕ್ಕಾಗತ್ತಾ ಇಲ್ವೋ. ಅಷ್ಟೇ ಮುಖ್ಯವಾಗಿ ಆರೋಗ್ಯದ ಸ್ಥಾನ. ಆರೋಗ್ಯದ ಸ್ಥಾನ ಅಂದರೆ ಅನಾರೋಗ್ಯ. ಲಗ್ನದಿಂದನೂ ನಾವು ಆರೋಗ್ಯ ನೋಡ್ತೇವೆ. 6ನೇ ಮನೆಯಿಂದ ಅನಾರೋಗ್ಯ ನೋಡೋದೇ ಹೆಚ್ಚು. ಆಕ್ಸಿಡೆಂಟ್ಸ್, ಅಪಘಾತವನ್ನು 6ನೇ ಮನೆಯಿಂದ ನೋಡುವಂಥದ್ದು. ಬಂಧನ ಸ್ಥಾನ, ಇಂಪ್ರಿಸನ್ಮೆಂಟ್, ಇದನ್ನು ಕೂಡ 6ನೇ ಮನೆಯಿಂದ ನೋಡ್ತೀವಿ ಇನ್ ಜನರಲ್. 7ನೇ ಮನೆ ಭಾಳ ಮುಖ್ಯವಾದದ್ದು. ಸಪ್ತಮ ಭಾವ ಅಥವಾ ಯುವತಿ ಭಾವ ಅಥವಾ ಹೌಸ್ ಆಫ್ ಮ್ಯಾರೇಜ್ ಅಂತಲೇ ಕರೆದು ಬಿಡ್ತಾರೆ ಇದನ್ನು. ಸ್ಪೌಸ್ ಅಂದರೆ ಗಂಡ ಅಥವಾ ಹೆಂಡತಿ ಬಗ್ಗೆ 7ನೇ ಮನೆಯಿಂದ ನೋಡುವಂಥದ್ದು. ಮದುವೆ ವಿಚಾರ, ಯಾವಾಗ ಮದುವೆ ಆಗುತ್ತೆ ಇದನ್ನೆಲ್ಲ ನೋಡುವಂಥದ್ದು. ಮದುವೆ ಹೇಗಿರುತ್ತೆ ಹೇಳೋದನ್ನು ನೋಡುವಂಥದ್ದು. ಪಾರ್ಟ್ನರ್ಶಿಪ್ ವ್ಯವಹಾರ, ಪಾಲುದಾರಿಕೆ, ಲೈಫ್ ಪಾರ್ಟ್ನರ್ಶಿಪ್ಪು ಹೌದು, ಬಿಸ್ನೆಸ್ ಪಾರ್ಟ್ನರ್ಶಿಪ್ಪು ಹೌದು 7ನೇ ಮನೆ. ಹಾಗೆ ಸ್ವಲ್ಪ ಎಕ್ಸ್ಪಾಂಡ್ ಮಾಡಿದ್ರೆ ಭಾವ ತಗೊಂಡ್ರೆ 4ನೇ ಮನೆಯಿಂದ 4ನೇ ಮನೆ. ಸೊ ಸೆಕೆಂಡರಿಯಾಗಿ ಇದು ಚರಾಸ್ತಿ ವಿಚಾರಕ್ಕೂ ಬರುತ್ತೆ. ಇನ್ನು 10ನೇ ಮನೆಯಿಂದ 10ನೇ ಮನೆ ಆಗುತ್ತೆ. 10ನೇ ಮನೆಯಿಂದ ಲಗ್ನ ಮಾಡ್ಕೊಂಡು ಲೆಕ್ಕ ಹಾಕ್ತಾ ಹೋಗಿ 10, 11, 12, 1, 2, 3, 4, 5, 6, 10ನೇ ಮನೆ 10ನೇ ಮನೆ. ಹಾಗಾಗಿ ಪ್ರೊಫೆಷನಿಗೆ ಕೂಡ ಬರುತ್ತೆ. 10ನೇ ಮನೆ ಪ್ರೊಫೆಷನ್ ಅಂತಲೇ ಕರಿತೀವಿ, ಕರ್ಮಸ್ಥಾನ ಅಂತ ಕರಿತೀವಿ ನಾವು. ಮುಖ್ಯವಾಗಿ ಇದು ಮದುವೆಗೆ ನೋಡುವಂಥ ಮನೆ. ನೆಕ್ಸ್ಟ್ ಭಾಳ ಮುಖ್ಯವಾದಂಥ ಭಾವ ಇದು. ರಂಧ್ರಸ್ಥಾನ ಅಂತ ಕರೀತಾರೆ, ಆಯುಷ್ಯ ಸ್ಥಾನ ಅಂತ ಫೇಮಸ್ಸು 8ನೇ ಮನೆ. ಆ್ಯಕ್ಚುಲಿ ಲಗ್ನ ಮಾರ್ಕ್ ಮಾಡಿದ ತಕ್ಷಣ ಫಸ್ಟ್ ಆಯುಷ್ಯ ನೋಡ್ಕೊಳ್ಬೇಕು. ಆಯುಷ್ಯನೇ ಇಲ್ಲ ಅಂತಂದರೆ ಬಾಕಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳಿ ಏನು ಪ್ರಯೋಜನ ಅಲ್ವಾ. ಹಾಗಾಗಿ ಮಧ್ಯಾಯುನ, ಪೂರ್ಣಾಯುನ, ಅಲ್ಪಾಯುನ ಇವನ್ನು ನೋಡಲಿಕ್ಕೆ 8ನೇ ಮನೆ. ಆಕಸ್ಮಿಕ ಘಟನೆಗಳು, ಅದು ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು, ಅದನ್ನು ದಶಾಭುಕ್ತಿಗಳು ಮತ್ತು ಉಳಿದ ವರ್ಗ ಪುಣ್ಯಗಳನ್ನು ನೋಡಿ ನಾವು ರೂಢಿ ಮಾಡಬೇಕಾಗತ್ತೆ. ಗೋಚರವನ್ನು ನೋಡಿಕೊಂಡು. ಏನ್ಸೆಸ್ಟ್ರಲ್ ಪ್ರಾಪರ್ಟಿ, ಪೂರ್ವಜರ ಆಸ್ತಿ ನಿಮಗೆ ಸಿಗತ್ತಾ ಇಲ್ವೋ ಅದನ್ನೆಲ್ಲ ನೋಡುವಂಥದ್ದು. ಗುಪ್ತಸ್ಥಾನ ಅಂತ ಕೂಡ ಕರಿತೀವಿ ನಾವು ಇದನ್ನು. ಗುಪ್ತಾಂಗಗಳು ಕೂಡ ಪ್ರೈವೇಟ್ ಪಾರ್ಟ್ಸ್ 8ನೇ ಮನೆಯಲ್ಲಿ ಕವರ್ ಆಗುತ್ತೆ. ಗುಪ್ತ ಆಲೋಚನೆಗಳು, ಹಾಗೆ ಹೋದ ಜನ್ಮದ ಪೆಂಡಿಂಗ್ ಕರ್ಮವನ್ನು 8ನೇ ಮನೆ, ಅದು ಅಡ್ವಾನ್ಸ್ಡ್ ಲೆವೆಲಲ್ಲಿ ಬರುತ್ತೆ, ಅದು ಮುಂದೆ ನೋಡ್ಕೊಳ್ಳೋಣ. ಇನ್ನು 9ನೇ ಮನೆ, ಇದಕ್ಕೆ ಪಿತೃಸ್ಥಾನ ಅಂತ ಕರೀತಾರೆ. ಫೇಮಸ್ ಆಗಿರುವಂಥದ್ದು ಪಿತೃಸ್ಥಾನ ಅಂತಲೇ, ಧರ್ಮಸ್ಥಾನ ಅಂತಲೂ ಕರೀತಾರೆ ಇದನ್ನು. ಸೊ ಈ 9ನೇ ಮನೆಯಿಂದ ನೋಡುವಂಥದ್ದು ಧರ್ಮದಲ್ಲಿ ಎಷ್ಟು ಶ್ರದ್ಧೆ ಇದೆ ಅಂತ, ತಂದೆ ಬಗ್ಗೆ ಹೇಗೆ ನೋಡ್ಕೊಳ್ತಾರೆ ಅಂತ, ಅಥವಾ ಯಾವ ಥರ ತಂದೆ ಸಿಗ್ತಾರೆ ಅಂತ. ಗುರು ಮತ್ತು ಪ್ರಯಾಣ ಅಂದರೆ ವಿಶೇಷವಾಗಿ ವಿದೇಶಕ್ಕೂ ಬರುತ್ತೆ ಮತ್ತು ತೀರ್ಥಕ್ಷೇತ್ರಗಳ ಪ್ರಯಾಣಕ್ಕೂ 9ನೇ ಮನೆ ಬರುತ್ತೆ. ಸ್ವಲ್ಪ ಭಾಗ್ಯಸ್ಥಾನ ಅಂತಲೂ ಕರೀತಾರೆ 9ನೇ ಮನೆಯನ್ನು. ಸೊ ಭಾಗ್ಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆಯೂ 9ನೇ ಮನೆಯನ್ನು ನೋಡಬೇಕಾಗತ್ತೆ. 10ನೇ ಮನೆಯನ್ನು ಕರ್ಮಸ್ಥಾನ ಅಂತ ಕರಿತೀವಿ ನಾವು, ದಶಮ. ಸೊ ಇಲ್ಲಿಂದ ನಿಮ್ಮ ವೃತ್ತಿ ಅಥವಾ ಕೆಲಸ ಅಂತ ಏನು ಕರಿತೀವಿ, ಕರೆಯುವಂಥ ಕ್ರಿಯೆಗಳನ್ನು ಏನು ಮಾಡ್ತೀರಿ, ಕರ್ತವ್ಯಗಳನ್ನು ಹೇಗೆ ನಿಭಾಯಿಸ್ತೀರಿ ಇರೋದನ್ನು ಕರ್ಮಸ್ಥಾನದಿಂದ ನೋಡುವಂಥದ್ದು 10ನೇ ಮನೆಯಿಂದ. ಸ್ವಲ್ಪ ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಯಾಕೆಂದರೆ ನೀವು ನೋಡ್ತಾ ಬರ್ಕೊಳ್ಬೋದು, ಅಥವಾ ಬರ್ಕೊಂಡು ಮತ್ತೆ ಕೇಳ್ಕೊಳ್ಬೋದು. ಒಂದು 3 ಸಲ ಅದನ್ನು ಈ ವಿಡಿಯೋ ಕೇಳಿ, ಈ ಒಂದು ಸಲ ನೋಡಾದ್ಮೇಲೆ ಪ್ರತಿಯೊಂದು ಭಾವದ ವಿಚಾರಗಳನ್ನು ಬರ್ಕೊಳ್ಳಿ. 12 ಶೀಟ್ಸನ್ನು ಮಾಡಿ ಅದರಲ್ಲಿ ಬರ್ಕೊಂಡ್ಬಿಟ್ಟು
ಮತ್ತೆ ವಿಡಿಯೋ ಕೇಳ್ತಾ ಅದನ್ನು ನೋಡ್ತಾ ಇರಿ. 2-3 ಸಲ ನೋಡಿದರೆ ರೂಢಿ ಆಗುತ್ತೆ. ಆಮೇಲೆ ಯಾವ್ದಾದ್ರು ಒಂದು ಜಾತಕ ಇಟ್ಕೊಂಡು ನೋಡಬೇಕು. ಆಮೇಲೆ 10ನೇ ಭಾವಕ್ಕೆ ನಾವು ಕರ್ಮಾಧಿಕಾರದ ಸ್ಥಾನ ಅಂತ ಕರಿತೀವಿ. ಕರ್ಮಾಧಿಕಾರ ಅಂತಂದರೆ ತಂದೆ ಅಥವಾ ತಾಯಿ ಈ ಥರದವರಿಗೆ ಕೊನೆಯ ಕರ್ತವ್ಯ ಮಾಡುವಂಥದ್ದು. ಅಂತಂದರೆ ಶ್ರಾದ್ದಾದಿಗಳನ್ನು ಮಾಡುವಂಥದ್ದು, ಚೀತೆಗೆ ಬೆಂಕಿ ಇಡುವಂಥದ್ದು, ಮಣ್ಣು ಮಾಡೋದು ಅಂತ ಹೇಳ್ತೀವಲ್ಲ ಅದು. ಹಾಗಾಗಿ ಒಂದು ಹಂತಕ್ಕೆ ಆ್ಯಕ್ಚುಲಿ 8ನೇ ಮನೆ 3ನೇ ಮನೆ ನಂತರ ಭಾಳ ಜನರಿಗೆ ಇದು ಗೊತ್ತಿಲ್ಲ. 10ನೇ ಮನೆ ಡೆತ್ತಿಗೆ ಕೂಡ ಬರುತ್ತೆ. ಯಾಕಂದರೆ ಕರ್ಮ ಕಂಪ್ಲೀಟ್ ಆಗಿಬಿಡ್ತು ಅಂತಂದರೆ ಸಾವಾಗುತ್ತೆ. ಇದೆಲ್ಲ ಮೆಡಿಕೋರ್ ಲೆವೆಲಲ್ಲಿ ಬರುತ್ತೆ. ಅದು ನೆನಪಿಟ್ಕೊಳ್ಳಿ. ಭಾಳ ಮುಖ್ಯವಾಗಿ ಉದ್ಯೋಗಕ್ಕೆ ಮತ್ತು ಬಿಸ್ನೆಸ್ಸಿಗೆ ಇದಕ್ಕೆಲ್ಲ ನಮ್ಮ ವೃತ್ತಿಗೆ ಸಂಬಂಧಿಸಿದಂತೆ 10ನೇ ಮನೆ. 11ನೇ ಮನೆಗೆ ನಾವು ಕರೆಯೋದೇ ಲಾಭಸ್ಥಾನ ಅಂತ. ಸೊ ನಿಮಗೆ ಎಲ್ಲಿಂದ ಲಾಭ ಬರುತ್ತೆ, ಎಷ್ಟು ನಿಮ್ಮ ಹತ್ರ ಸೇವಿಂಗ್ಸ್ ಇದೆ, ಇದನ್ನೆಲ್ಲ 11ನೇ ಮನೆಯಿಂದ. ಆಮೇಲೆ ಹೌಸ್ ಆಫ್ ಫುಲ್ಫಿಲ್ಮೆಂಟ್ ಆಫ್ ವಿಶಸ್, ನಿಮ್ಮ ಆಸೆಗಳು ಎಷ್ಟು ಮಟ್ಟಿಗೆ ಈಡೇರ್ತವೆ ಅಥವಾ ಈಡೇರೋದಿಲ್ಲ, ಇವುಗಳನ್ನು 11ನೇ ಮನೆಯಿಂದ ನೋಡುವಂಥದ್ದು. ಹಿರಿಯ ಒಡ ಹುಟ್ಟಿದವರು ಅಣ್ಣ ಅಥವಾ ಅಕ್ಕ ಅಥವಾ ಅಣ್ಣಂದಿರು ಅಕ್ಕಂದಿರು ಇವರನ್ನೆಲ್ಲ 11ನೇ ಮನೆಯಿಂದ ನಾವು ನೋಡಬಹುದು. ಇದು ಬಹಳ ಮುಖ್ಯವಾದಂಥ ಸ್ಥಾನ. ಯಾಕಂದರೆ ನಮ್ಮ ಆಸೆಗಳು ನೆರವೇರುತ್ತೋ ಇಲ್ವೋ ಅಂತ ನೋಡೋದೇ 11ನೇ ಮನೆಯಿಂದ. ಆಮೇಲೆ 12ನೇ ಮನೆ ವ್ಯಯಸ್ಥಾನ ಅಂತ ಫೇಮಸ್ ಇದು. ಆಮೇಲೆ ಮೋಕ್ಷ ಸ್ಥಾನ ಅಂತಲೂ ಫೇಮಸ್ಸು. ಖರ್ಚು ವೆಚ್ಚಗಳನ್ನು ಹೇಗೆ ಮಾಡ್ತೀರಾ ಆಗುವಂಥ ಒಂದು ಟೈಮ್ ಬಂದಿದೆ ನಿಮಗೆ. ಖರ್ಚು ವೆಚ್ಚಗಳಾಗುವಂಥ ಟೈಮ್ ಬಂದಿದೆ. 11ನೇ ಮನೆ ಹೇಗೆ ನಿಮಗೆ ಏನಾದರೂ ಲಾಭ ಆಗತ್ತಂತ ನಾವು ನೋಡ್ತೀವೋ, ಆಗ 12ನೇ ಮನೆ ನಿಮಗೆ ಏನಾದರೂ ನಷ್ಟ ಆಗತ್ತಂತ ನೋಡುವಂಥದ್ದು. ಮೋಕ್ಷ ಸ್ಥಾನ ಅಂತ ಕರೀತಾರೆ. ಅದಕ್ಕೆ ಏನು ಹೇಳಬೇಕು ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ನನ್ನ ಲೆಕ್ಕದಲ್ಲಿ 0.00001% ಜನನು ಮೋಕ್ಷಕ್ಕೆ ಪ್ರಯಾಸನೇ ಪಡೋದಿಲ್ಲ. ಕರ್ತವ್ಯಗಳನ್ನು ಮುಗಿಸುವ ಹೊತ್ತಿಗೆ ಮೋಕ್ಷಕ್ಕಾಗಿ ಏನಾದರೂ ಮಾಡಿಕೊಳ್ಳೋಣ ಹೇಳುವಂಥ ಆಯುಷ್ಯ ಆಗೋಗಿರುತ್ತೆ. ಇಂಪ್ರಿಸನ್ಮೆಂಟ್ ಇದು ಕೂಡ ಜೈಲು ವಾಸಕ್ಕೆ ಬರುತ್ತೆ 6ನೇ ಮನೆ ಥರನೇ. ಪ್ರಯಾಣ, ಯಾವ ಪ್ರಯಾಣ ಅಂದರೆ ವಿದೇಶ ಪ್ರಯಾಣಕ್ಕೆ. ವಿದೇಶ ಪ್ರಯಾಣ ಭಾಳ ಮುಖ್ಯ ಈಗಿನ ಕಾಲದಲ್ಲಿ. 12ನೇ ಮನೆಗೆ ಮೋಕ್ಷ ಮತ್ತು ವಿದೇಶ ಪ್ರಯಾಣ ಈಗಿನ ಕಾಲಕ್ಕೆ ಪಾಸಿಟಿವ್. ಹಳೆ ಕಾಲಕ್ಕೆ ವಿದೇಶ ಪ್ರಯಾಣವನ್ನು ಪಾಸಿಟಿವ್ ಆಗಿ ತೊಗೊಳ್ತಿರಲಿಲ್ಲ. ಯಾಕಂದರೆ ಜನ್ಮಭೂಮಿಯನ್ನು ಬಿಟ್ಟು ಹೋಗುವಂಥದ್ದು, ನಮ್ಮ ಸ್ವಂತ ದೇಶವನ್ನು ಬಿಟ್ಟು ಹೋಗುವಂಥದ್ದು ಹಳೆ ಕಾಲದಲ್ಲಿ ಅದೇನು ಪುಣ್ಯ ಆಗಿರಲಿಲ್ಲ. ಹೋಗಿ ಬರೋದು ಇಂಪಾರ್ಟೆಂಟ್ ಆಗ್ತಿತ್ತು. ಈಗೆಲ್ಲ ಕೆಲವೊಬ್ರು ಸೆಟ್ಲೇ ಆಗಿಬಿಡ್ತಾರೆ ಫಾರಿನ್ನಲ್ಲಿ. ಆಮೇಲೆ ಅಂಗಾಂಗಗಳಿಗೆ ಬಂದರೆ ಪಾದಗಳು, ಅಲ್ಲಿ ಪದ ಅಂತಾಗಿದೆ, ಪಾದಗಳು. 12ನೇ ಮನೆ ಪಾದಗಳು. 1ನೇ ಮನೆ ತಲೆ, ಆದರೆ 12ನೇ ಮನೆ ಕೊನೆಯ ಮನೆ ಪಾದಗಳು. ಹೀಗೆ ನೀವು ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಪದ ಆಗಿದೆ, ಅದು ಪಾದಗಳು ಅಂತ ತಗೊಳ್ಳಿ. ಹೀಗೆ 12 ಭಾವಗಳನ್ನು ನೋಡಬೇಕು. ಆಮೇಲೆ ಯಾವ್ಯಾವ ಮನೆಯಲ್ಲಿ ಯಾವ ಗ್ರಹಗಳಿದ್ದಾಗ ಏನಾಗ್ತವೆ, 1 ಗ್ರಹ ಇದ್ರೇನು, 2 ಗ್ರಹ ಇದ್ರೇನು, 4 ಗ್ರಹಗಳಿದ್ರೇನು, ಹೀಗೆಲ್ಲ ಬರ್ತವೆ. ಆಮೇಲೆ 1ನೇ ಮನೆ ಅಧಿಪತಿ ಯಾವ್ಯಾವ ಮನೆಯಲ್ಲಿದ್ದರೆ ಏನೇನಾಗತ್ತೆ ಅಂತ ಬರ್ತವೆ. ಬಟ್ ಇದು ಯಾವುದನ್ನು ನೀವು ಪಕ್ಕ ಅಂತ ತಿಳ್ಕೊಳ್ಬೇಡಿ. ಯಾಕಂದರೆ ಇದಿಷ್ಟನ್ನು ನೀವು ರೂಢಿ ಮಾಡಿಕೊಳ್ಳಿ ಅಂತ ನಾವು ಫಸ್ಟು ರಾಶಿ ಕುಂಡ್ಲಿ ಹೇಳುವಂಥದ್ದು. ಲಗ್ನದಿಂದ 12 ಮನೆಗಳನ್ನು ಅದು ರೂಢಿ ಆದ ನಂತರ ಮುಂದೆ ವರ್ಗ ಕುಂಡ್ಲಿಗೆ ತೊಗೊಂಡು ಹೋಗೋಣ. ಹಾಗಾಗಿ ಈ ಶ್ಲೋಕಗಳ ಲಿಟ್ರಲ್ ಅರ್ಥಗಳನ್ನೆಲ್ಲ ಹೇಳಬಾರ್ದು. ಅಷ್ಟೇನೇ ನಾನು ಹೇಳೋದು. ಈ ವಿಚಾರಗಳಿಗೆ ಸಂಬಂಧಿಸಿದಂತೆ ಶ್ಲೋಕ ಹೇಳಿದ್ರೆ 2 ತಾಸಿನ ರಾಶಿ ಕುಂಡ್ಲಿಯಲ್ಲಿ ಹುಟ್ಟಿದಂಥ 1000 ಜನರಿಗೆ 6500 ಜನರಿಗೆ ಈಗಿನ ಕಾಲದಲ್ಲಿ ಒಂದೇ ಫಲವನ್ನು ಹೇಳಬೇಕಾಗತ್ತೆ. ಇದು ರೂಢಿ ಮಾಡ್ಕೊಳ್ಳಿಕ್ಕಷ್ಟೇ ಬಿಟ್ಟರೆ ಇದು 100% ಕರೆಕ್ಟ್ ಅಂತ ತಿಳ್ಕೊಳ್ಬೇಡಿ. ಬಟ್ ಕೆಲವೊಂದು ವಿಚಾರಗಳು ಸ್ವಲ್ಪ ಹೈ ಪರ್ಸೆಂಟೇಜಲ್ಲಿ ವರ್ಕ್ ಆಗ್ತವೆ. ಉದಾಹರಣೆಗೆ ಲಗ್ನದಲ್ಲಿ ಕೀತು ಇದ್ದಾನೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಲಗ್ನದಲ್ಲಿ ಕೀತು ಇದ್ದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಜೊತೆಗೆ ನೀವು ಕಾಂಪ್ರಮೈಸ್ ಮಾಡಿಕೊಳ್ಳೇಬೇಕಾಗತ್ತೆ. ಮತ್ತು ನಿಮ್ಮ ಈಗೋ ಆಗಾಗ ಹರ್ಟ್ ಆಗ್ತಾ ಇರುತ್ತೆ. ಇದು ಸುಮಾರು 55% ಕೇಸಲ್ಲಿ ರಾಶಿ ಕುಂಡಲೇ ವರ್ಕ್ ಆಗುವಂಥ ರೂಲು, ಸ್ಟ್ಯಾಂಡರ್ಡ್ ರೂಲ್. ಈ ಥರದ್ದೆಲ್ಲ ತುಂಬ ಕೊಡ್ತೀನಿ ಮುಂದೆ ಸೀಕ್ರೆಟ್ಸ್ ಕೂಡ. ಪ್ರತಿ ವಿಡಿಯೋದಲ್ಲೂ ಒಂದು ಸೀಕ್ರೆಟ್ ಇದ್ದೇ ಇರುತ್ತೆ. ಕೇತು ಬಗ್ಗೆ ಹೇಳಿದ್ನಲ್ಲ ಹಾಗೆ. ಆಮೇಲೆ ಕೇತು ಲಗ್ನದಲ್ಲಿ ಬಂದಾಗ ಆಬ್ವಿಯಸ್ಲಿ ರಾಹು 7ನೇ ಮನೆ ಹೋದಾಗ ಈಗಿನ ಕಾಲಕ್ಕೆ ಲವ್ ಮ್ಯಾರೇಜ್ ಆಗುವಂಥದ್ದು, ಲವ್ ಕಟ್ ಆಗುವಂಥದ್ದೆಲ್ಲ ಇರ್ತವೆ. ಅದನ್ನೆಲ್ಲ ಮುಂದೆ ಮಾತಾಡೋಣ. ಇದಿಷ್ಟನ್ನು ರೂಢಿ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ನಮಸ್ಕಾರ.